ಈಗಿನ ಜನರಲ್ಲಿ ಹೆಚ್ಚು ಕಡಿಮೆಯಾಗಿ ಎಲ್ಲವೂ ಕೂಡ ಇದ್ದ ಹಾಗೆ ಇದೆ. ಹಣ ಆಗಿರಬಹುದು, ಆನಂತರದಲ್ಲಿ ಓಡಾಡಲಿಕ್ಕೆ ವಾಹನಾದಿಗಳಾಗಿರ್ಬೋದು, ಸಕಲ ಸೌಕರ್ಯಾದಿಗಳು ಕೂಡ ಮತ್ತು ಟೆಕ್ನಾಲಜಿಗಳು ಕೂಡ ಇರ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಎಡೆಯಿಂದ ಎಲ್ಲವೂ ಇದ್ದರೂ ಕೂಡ ಆರೋಗ್ಯದಲ್ಲಿ ಮಾತ್ರ ತುಂಬಾ ದೌರ್ಬಲ್ಯವನ್ನು ಮನುಷ್ಯನಾಗಿರ್ತಕ್ಕಂಥವನು ಹೊಂದುತ್ತಾ ಇರ್ತಕ್ಕಂಥದ್ದು. ಮಾನಸಿಕವಾದಂತಹ ಒತ್ತಡ ಆಗಿರಬಹುದು, BP, ಶುಗರಿನಂತಹ ಸಮಸ್ಯೆ ಆಗಿರಬಹುದು. ಇಂತಹ ಸಮಸ್ಯೆಗಳಿಂದಾಗಿ ಮನುಕುಲ ಹೇಳ್ತಕ್ಕಂಥದ್ದೇ ಒಂದು ರೀತಿಯಾದಂತಹ ಭಯದ ವಾತಾವರಣದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮುಂದೆ ಇದು ಇನ್ನೂ ವಿಪರೀತಕ್ಕೆ ಹೋಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದು. ಮತ್ತು ಜೊತೆಯಲ್ಲಿ ಆರೋಗ್ಯಕ್ಕೋಸ್ಕರವಾಗಿ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ, ಆದರೆ ಒಂದು ವಿಚಾರ, ನಮ್ಮ BP, ಶುಗರು ಆನಂತರದಲ್ಲಿ ಶರೀರವನ್ನು ನಾವು ಆದಷ್ಟು ಮಾನಸಿಕವಾದಂತಹ ನೆಮ್ಮದಿಯಿಂದ ಇಟ್ಟುಕೊಳ್ಳುವಂತಹ ನಿಟ್ಟಿನಲ್ಲಿ ಮಂತ್ರಗಳು ಬೇರೆ, ಆದರೆ ಅದರ ಜೊತೆಯಲ್ಲಿ ಕೆಲವೊಂದು ವ್ಯಾಯಾಮದ ಮೂಲಕನೂ ಕೂಡ ನಾವು ನಮ್ಮ ಶರೀರವನ್ನು ದೃಢತೆಯಿಂದಾಗಿಯೂ ಮತ್ತು ಮಾನಸಿಕವಾಗಿ ನೆಮ್ಮದಿಯಿಂದ, ಜೊತೆಯಲ್ಲಿ BP, ಶುಗರನ್ನು ಒಂದು ಸಮತೋಲನದಲ್ಲಿ ಇಟ್ಟುಕೊಂಡು ನಮ್ಮನ್ನು ನಾವು ರಕ್ಷಣೆಯನ್ನು ಮಾಡಿಕೊಳ್ಳುವಂತಹ ಒಂದು ಸರಳ ಮತ್ತು ಸುಲಭವಾದಂತಹ ವಿಧಾನವನ್ನು ನಾವು ಇವತ್ತಿನ ದಿವಸ ಮನುಕುಲದ ಒಳಿತಿಗೋಸ್ಕರವಾಗಿ ತಿಳಿಸ್ಕೊಡ್ತಾ ಇದ್ದೇವೆ. ಸಾಧ್ಯವಾದರೆ ಇದನ್ನು ಬೆಳಗ್ಗೆ ಮತ್ತು ಸಂಜೆ ಒಂದು 5 ನಿಮಿಷದ ತನಕ ಕುಳಿತು ನೀವು ಮಾಡ್ತಕ್ಕಂಥದ್ದು. ಕಾಲುಗಳನ್ನು ಈ ರೀತಿಯಲ್ಲಿ ಇಟ್ಟುಕೊಂಡು ಆನಂತರದಲ್ಲಿ ಕೈಯನ್ನು ಎಡಗೈಯ ಮೇಲೆ ಬಲಗೈಯನ್ನು ಹೀಗೆ ಇಟ್ಟುಕೊಂಡು ಒಂದು 3 ನಿಮಿಷದ ತನಕ ಹೀಗೆ ಇಟ್ಕೊಳ್ತಕ್ಕಂಥದ್ದು. ಆನಂತರದಲ್ಲಿ ಮತ್ತೆ 2 ನಿಮಿಷದಲ್ಲಿ ನಿಧಾನಗತಿಯಲ್ಲಿ ಕೈಗಳನ್ನು ಹೀಗೆ ಮೇಲಕ್ಕೆ ಮಾಡಿಕೊಂಡು ಹೀಗೆ ಮಾಡಿ ಒಂದು 3ರಿಂದ 4 ನಿಮಿಷ ಬೇಡ 5 ನಿಮಿಷದ ತನಕ ನೀವು ಬೆಳಗ್ಗೆ ಮತ್ತು ಸಂಜೆ 2 ಸಮಯದಲ್ಲಿ ಒಂದು 5 ನಿಮಿಷ ಈ ರೀತಿಯಾದಂತಹದ್ದನ್ನು ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವರುಗಳನ್ನು ಅಥವಾ ಯಾವುದಾದ್ರೂ ಒಂದು ಉತ್ತಮವಾದಂತಹ ಸಂಗೀತಗಳನ್ನು ಕೇಳುತ್ತಾ ಈ ರೀತಿಯಲ್ಲಿ ಮಾಡಿದರೂ ಕೂಡ ನಿಮಗೆ BP, ಶುಗರ್ ಇತ್ಯಾದಿಗಳು ಕಂಟ್ರೋಲ್ನಲ್ಲಿ ಇದ್ದು ಮತ್ತು ಆರೋಗ್ಯದಲ್ಲಿ ಒಂದು ಲವಲವಿಕೆ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಜೊತೆಯಲ್ಲಿ ಮಾನಸಿಕವಾಗಿ ಎಷ್ಟೋ ನಿಮ್ಮ ಟೆನ್ಷನ್ ಹೇಳ್ತಕ್ಕಂಥದ್ದು ಕೂಲ್ ಆಗ್ತಕ್ಕಂಥದ್ದು ಸರಳ ಮತ್ತು ಸುಲಭವಾದಂತಹ ವಿಧಾನ. ಸಾಧ್ಯವಾದರೆ ಮಾಡಿಕೊಳ್ಳಿ, ಆರೋಗ್ಯವನ್ನು ರಕ್ಷಣೆಯನ್ನು ಮಾಡಿಕೊಳ್ಳಿ.